ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಖಾಡಕ್ಕೆ ದಳಪತಿ ಎಂಟ್ರಿ. ಕಾಂಗ್ರೆಸ್ಗೆ ಕುಟುಕುತ್ತಾ ಬಿಜೆಪಿ ಪರ ಎಚ್ಡಿಕೆ ಪ್ರಚಾರ. ದಳಪತಿ ಅಬ್ಬರಕ್ಕೆ ಕಾಂಗ್ರೆಸ್ ಧೂಳಿಪಟ ಆಗುತ್ತಾ? ಎಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೆಲವೇ ದಿನಗಳಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು, ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಅಬ್ಬರದ ಪ್ರಚಾರ ನಡೀತಾ ಇದೆ. ಸಿಎಂರಿಂದ ಹಿಡಿದು ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಳ್ತಿದ್ದಾರೆ. ಎಷ್ಟು ದಿನ ಕಾಂಗ್ರೆಸ್ ಬಿಜೆಪಿ ನಾಯಕರು ಮಾತ್ರ ಅಖಾಡಕ್ಕೆ ಧುಮುಕಿದ್ರು. ಮೈತ್ರಿಯಾಗಿದ್ರೂ ಕೂಡ ಈವರೆಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಆಗಲಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಖಾಡಕ್ಕೆ ಇಳಿದಿರಲಿಲ್ಲ. ಇದರಿಂದ ಎಲ್ಲೋ ಒಂದ್ ಕಡೆ ಮೈತ್ರಿಯಲ್ಲಿ ಭಿನ್ನಮತ ಮೂಡಿದೆಯಾ ಅನ್ನೋ ಅನುಮಾನ ಶುರುವಾಗಿತ್ತು. ಇದೀಗ ಅಖಾಡದಲ್ಲಿ ದಳಪತಿ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಪ್ರಚಾರದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿದ್ರು. ರೋಡ್ ಶೋನಲ್ಲಿ ಭಾಗಿಯಾಗಿದ್ದ ಕುಮಾರಸ್ವಾಮಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕುವಂತೆ ಪ್ರಚಾರ ಮಾಡಿದ್ರು. ಇನ್ನು ಎಚ್ಡಿಕೆಯನ್ನು ಕಂಡ ಮತದಾರರು ಘೋಷಣೆ ಕೂಗಿದ್ರು. ಇದೇ ವೇಳೆ ಎಚ್ಡಿಕೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಕುಟುಂಬ ರಾಜಕಾರಣದ ವಿಷಯವನ್ನೂ ಪ್ರಸ್ತಾಪಿಸಿದ ಅವರು, ತಮ್ಮ ಕುಟುಂಬದ ರಾಜಕೀಯ ಪ್ರವೇಶವು ಜನರ ಬೆಂಬಲದಿಂದಾಗಿದ್ದು, ಆದರೆ ಸಿದ್ದರಾಮಯ್ಯರ ಮಗನ ರಾಜಕೀಯ ಪ್ರವೇಶ ರಾಜ್ಯದ ಉದ್ಧಾರಕ್ಕಲ್ಲ, ಬದಲಿಗೆ ವಸೂಲಿಗಾಗಿ ಅಂತ ಆರೋಪಿಸಿದ್ದಾರೆ. ಜೆಡಿಎಸ್ 40 ಸೀಟುಗಳನ್ನು ಗೆದ್ದಿದ್ದು ಸ್ವಂತ ಶಕ್ತಿಯಿಂದ. 130-140 ಸೀಟು ಗೆದ್ದಿದ್ದೀವಿ ಎಂಬ ಅಹಂಕಾರ ಶಾಶ್ವತವಲ್ಲ ಅಂತ ಎಚ್ಡಿಕೆ ಕಿರಿಕಾರಿದ್ರು. ಜನ ಎಲ್ಲ ಸಂಪದ್ಭರಿತವಾಗಿದ್ದಾರೆ ಅಲ್ವೇ? ಜನ ಇಷ್ಟು ಸಂಪದ್ಭರಿತವಾಗಿ ಇವರ ಆಡಳಿತದಲ್ಲಿ ಇದ್ದಾಗ ಈ ಗ್ಯಾರಂಟಿ ಸ್ಕೀಮ್ ಅವಶ್ಯಕತೆ ಇದೆಯಾ? ಅಷ್ಟೊಂದು ಜನಗಳನ್ನು ತಲಾದಾಯದಲ್ಲಿ ಮೇಲ್ತಂದು ಆರ್ಥಿಕವಾಗಿ ಸದೃಢವಾಗಿ ಅವ್ರು ಬದುಕ್ತಕ್ಕಂಥ ವಾತಾವರಣ ಇವರು ನಿರ್ಮಾಣ ಮಾಡಿದರೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಇಟ್ಕೊಂಡು ಯಾಕೆ ಹೋದರು? ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಪದ ಮರ್ತೇ ಹೋಗಿದೆ. ಈಗ ರಾಜ್ಯದ ಅಭಿವೃದ್ಧಿ ಅಂದರೆ ಆ ಪದದ ಅರ್ಥವೇ ಇಲ್ಲ ಅವ್ರದ್ದು ಅನ್ನೋದು ನನ್ನ ಅಭಿಪ್ರಾಯ. ನಾನು ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅನ್ನೋದಕ್ಕಿಂತ ನಾವೇನು ಮಾಡಬೇಕು ಅದು ಮುಖ್ಯ. ನನಗೆ ಬೇಕಾಗಿರೋದು ಕರ್ನಾಟಕಕ್ಕೆ ಏನು ಮಾಡ್ತೀವಿ ನಾವು ಅನ್ನೋದು ಮುಖ್ಯ ನನಗೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಚ್ಡಿಕೆ ಪ್ರಚಾರದ ವೇಳೆ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ, ಶಾಸಕರಾದ ಸುರೇಶ್ ಬಾಬು, ಭೋಜೇಗೌಡ ಸೇರಿ ಹಲವು ಮಂದಿ ಜೆಡಿಎಸ್ ಮುಖಂಡರು ಕೂಡ ಭಾಗಿಯಾಗಿದ್ದು ಬಿಜೆಪಿ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ಮಾಡಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.